ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಗಿಣಿ ಮತ್ತು ಅಜಯ್ಗೆ ಮದುವೆ ಆಗೋಯ್ತು. ಅಂದರೆ ಇದು ಪಶುಪತಿ ಮಾಡಿರೋವಂಥ ಪ್ಲ್ಯಾನು. ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು 4 ಜನ ದೇವಸ್ಥಾನಕ್ಕೆ ಕರೆದುಬಿಟ್ಟು ಮದುವೆ ಮಾಡ್ಕೊಳ್ಳೋದು ಅಂತ ಫಸ್ಟೇ ಎಲ್ಲ ಐಡಿಯಾ ಮಾಡ್ಕೊಂಡಿರ್ತಾನೆ. ಮತ್ತು ಅಲ್ಲಿ ವಂಶಿ ಚಿಕ್ಕಮ್ಮ ಕೂಡ ಅದಕ್ಕೆ ಪ್ಲ್ಯಾನ್ ಮಾಡಿರ್ತಾಳೆ. ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ತಂಗಿ ಮಗ ಫಸ್ಟೇ ಅನುಮಾನ ಬರುತ್ತೆ. ಆದರೆ ಎಷ್ಟು ಸಲ ಫೋನ್ ಮಾಡಿರೂ ಒಬ್ಬರು ಪಿಕ್ ಮಾಡಲ್ಲ ಫೋನು. ಸರಿ ನೋಡೋಣ ಅಂತಲೇ ಬರ್ತಾನೆ. ಅಷ್ಟೊತ್ತಿಗೆ ಮದುವೆ ಮುಗ್ದೋಗಿರುತ್ತೆ, ತಾಳಿ ಕಟ್ಟೇ ಆಯಿತು. ಆವಾಗ ಮೋಸದಿಂದ ಮದುವೆ ಮಾಡ್ತಾಯಿದ್ದೀರಾ ಹಾಗೆ ಅಂತೆಲ್ಲ ಹೇಳ್ತಾನೆ. ನಿನಗೇನು ಅದು ಕಟ್ಕೊಂಡು ಬಂದಿದೀಯಾ, ಅಚ್ಚುಕಟ್ಟೆ ಫೋಟೋ ತೆಗೆಸ್ಕೊಂಡು ಹೋಗು, ನೀನು ಏನು ಬೇರೆ ಅಲ್ವಲ್ಲೋ, ನನ್ನ ತಂಗಿ ಮಗನೇ ಅಲ್ವೇನೋ ಅಂತೇಳಿ ಇದು ಮಾಡ್ತಾನೆ. ಆಮೇಲೆ ಅವ್ನು ಸ್ವಲ್ಪ ಎಗರಾಡಿದ್ರೆ ಇವ್ನು ಜೋರಾಗಿ ಕೂಗಾಡಿದ್ದಕ್ಕೆ ಅವ್ನು ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾನೆ. ಇಲ್ಲಿ ಮೋಸದಿಂದ ಮತ್ತು ವಂಶಿ ಚಿಕ್ಕಮ್ಮನೂ ಬರಲ್ಲ. ಪ್ಲ್ಯಾನ್ ಮಾಡಿಬಿಟ್ಟು ಮಗನ ಮಾತ್ರ ಕಳಿಸ್ತಾಳೆ. ನನಗೆ ಕಂಪ್ನಿನಲ್ಲಿ ಕೆಲಸ ಇದೆ ಅಂತ ಹೋದ, ಇನ್ನೂ ಬಂದಿಲ್ಲ ಅಂತೇಳಿ ಹೇಳೋಣ ಅಂತೇಳ್ಬಿಟ್ಟು. ಇಲ್ಲಿ ಮದುವೆ ಆಗೋಯ್ತು. ಆಮೇಲೆ ಬಾರೋ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ಕರ್ಕೊಂಡೋಗಿ ನಿಲ್ಸ್ಕೊಂಡು ಒಂದು ಫೋಟೋ ಬೇರೆ ತೆಗೆಸ್ಕೋತಾನೆ ಪಶುಪತಿ. ಆಮೇಲೆ ಪಶುಪತಿ ಮಗನೂ ಇಬ್ಬರೂ ಅವ್ರು ಏನೇ ಆಟ ಆಡಿದ್ರು ನೋಡು, ಮದುವೆ ನಿಲ್ಸೋಕ್ಕಾಗಲೇ ಇಲ್ಲ, ಹಾಗೆ ಹೋಯ್ತಾ ಮದುವೆ ಅಂತ ಹೇಳ್ಬಿಟ್ಟು. ಆಗ ಫೋಟೋ ಎಲ್ಲ ತೆಕ್ಕೊಂಡು, ಪ್ರೂಫಿಗೆ ಬೇಕಲ್ಲ ನಾಳೆ ಅಂಥೇಳಿ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಪುರೋಹಿತರು ತಾಳಿ ಎಲ್ಲ ಕಟ್ಟಿಸಿ ಎಲ್ಲ ಮುಗ್ದೋಯ್ತು. ಆಮೇಲೆ ಎಲ್ಲ ಫೋಟೋ ತೆಕ್ಕೊಂಡು ಬಂದಿದೆಯಾ ಬಾರೋ ಫೋಟೋ ತೆಗೆಸ್ಕೊಂಡು ಏನಾದ್ರು ಊಟ ಮಾಡ್ಕೊಂಡು ಹೋಗುವಂತೆ ಅಂದರೆ, ಊಟನ ಎಂಥದ್ದು ಬೇಡ, ಮೋಸದಿಂದ ಮದುವೆ ಮಾಡ್ಕೊತಿದ್ದೀರಾ ಹಾಗೆ ಹೇಗೆ ಅಂತ ಕಿರ್ಚಾಡಿದ್ರೂ ಏನು ನಡೆಯಲ್ಲ. ಪಶುಪತಿ ಒಂದು ಸಲ ಜೋರು ಮಾಡಿದ ತಕ್ಷಣ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಹೋದ. ಯಾಕೆಂದರೆ ಅವನಿಗೆ ಅದು ಸಂಬಂಧಪಟ್ಟಿದ ವಿಷಯನೇ ಅಲ್ಲ. ಅವ್ನು ಬೇರೆಯವ್ರಿಗೆ ವಿಷಯ ತಿಳಿಸೋಣ ವಂಶಿಗೆ ಮತ್ತು ಸಾಕ್ಷಿಗೆ, ಸಾರಿ ವಂಶಿಗೆ ವಿಷಯ ತಿಳಿಸೋಣ ಅಂತ ಹೋದ. ಆದರೆ ಅವ್ರು ಯಾರೂ ಫೋನ್ ಪಿಕ್ ಮಾಡಲಿಲ್ಲ. ಕೊನೆಗೆ ಗೀತೆಗೆ ಹೇಳೋಣ ಅಂತ ಹೋದ, ಗೀತನು ಫೋನ್ ಪಿಕ್ ಮಾಡಲಿಲ್ಲ. ಕುಮಾರ್ಗೆ ಹೇಳೋಣ ಅಂತ ಹೋದ, ಕುಮಾರನ್ನು ಪಿಕ್ ಮಾಡಲಿಲ್ಲ. ಸ್ವಾತಿಗೆ ಹೇಳೋಣ ಅಂತ ಹೋದ, ಸ್ವಾತಿನೂ ಕೂಡ ಅವಳು ಪಿಕ್ ಮಾಡಲಿಲ್ಲ. ಎಲ್ಲ ಅವರು ಎಂಜಾಯ್ಮೆಂಟಲ್ಲೇ ಅವರಿದ್ದರು, ಇದು ಕನಸಲ್ಲೂ ಕಂಡಿರಲಿಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ವಂಶಿ ಮತ್ತು ಸ್ವಾತಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅಜ್ಜಿ ಸಿಟ್ಕೊಂಡು ಕೂತಿರುತ್ತೆ. ಅಜ್ಜಿ ಚೆನ್ನಾಗಿದ್ದೀರಾ ಅಜ್ಜಿ ಅಂತ ಬಂದು, ಯಾರು ನೀನು, ನಂಗೆ ಗೊತ್ತೇ ಇಲ್ಲ, ನೀನು ಯಾರು, ನಮ್ಮ ಮನೆಗೆ ಯಾಕೆ ಬಂದಿದ್ದೀಯಾ, ಹೋಗು ದಾಟಾಚಿಗೆ ಅಂತ ಹೇಳುತ್ತೆ. ಆವಾಗ ಅಲ್ಲ ಅಜ್ಜಿ, ಸಾರಿ ಅಜ್ಜಿ, ಹಿಂಗಾಯಿತು, ತಪ್ಪಾಯಿತು, ಎಲ್ಲರೂ ಅವತ್ತು ನನಗೇನೋ ಬೈದಿದ್ದಕ್ಕೆ ಬೇಜಾರಾಯಿತು, ಅದಕ್ಕೆ ಹೋದೆ ಅಜ್ಜಿ ಅಂತ. ಸರಿ ಹೋಗ್ತೀಯ, ಹೇಳೋಗ್ಬೇಕು ತಾನೇ, ಸುಮ್ಮನೆ ಹೋಗ್ಬಿಟ್ರೆ ಏನು ತಿಳ್ಕೊಬೇಕು ನಾವು, ಹಾಗೆ ಹೀಗೆ ಅಂತೆಲ್ಲ ಹೇಳುತ್ತೆ. ಆಮೇಲೆ ಬೇಜಾರಾಯಿತು ಅಜ್ಜಿ, ಹೋದೆ, ಇನ್ನೊಂದು ಸಲ ಹಂಗೆ ಹೋಗಲ್ಲ ಅಜ್ಜಿ ಅಂತೆಲ್ಲ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಆಯಿತು ಅಂತೇಳಿ ಸುಮ್ಮನಾಗುತ್ತೆ. ಆಮೇಲೆ ಮನೆಯಲ್ಲಿ ಒಳಗಡೆ ತಾತ ಎಲ್ಲರೂ, ವಂಶಿ ತಾತ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ. ಊರಲ್ಲಿ ಹೇಗಿದೆ ಮನೆ, ಹಾಗೆ ಹೀಗೆ ಅಂತ ಎಲ್ಲನೂ ವಿಚಾರಿಸ್ತಾ ಇರುತ್ತೆ ಅಜ್ಜಿ ಮತ್ತು ತಾತ. ವಂಶಿ ಮತ್ತು ಸ್ವಾತಿ ಎಲ್ಲ ಹೇಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಇವರು ಎಂಟ್ರಿ ಕೊಡ್ತಾರಾ. ಇವಳು ಬರ್ತಾಳೆ ಅಲ್ಲಿಗೆ. ಓ ವಂಶಿ ಯಾವಾಗ ಬಂದೋ ಮಗನೇ, ಚೆನ್ನಾಗಿದೆಯೇನೋ, ನಾವು ಬರೋಣ ಅಂತ ಇದ್ದು, ನಮ್ಮನ್ನು ಕರ್ಕೊಂಡೋಗಿದ್ರು ಚೆನ್ನಾಗಿರೋದು, ನೀನೇ ಹೋಗಿ ಬಂದುಬಿಟ್ರೆ ಇಬ್ಬರೂ ಅಂತೆಲ್ಲ ನಾಟಕ ಆಡ್ತಾಳೆ. ಆಮೇಲೆ ಹೌದು ಚಿಕ್ಕಮ್ಮ, ಇನ್ನೊಂದು ಸಲ ಕರ್ಕೊಂಡು ಹೋಗ್ತೀನಿ ಬಿಡು ಚಿಕ್ಕಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ವಂಶಿ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗಂತ ಇದ್ದಂಗೆ ಇವ್ನು ಎಲ್ಲಿಗೆ ಹೋದ್ನೋ, ಇಷ್ಟೊತ್ತರೆಗೂ ಒಂದು ಫೋನ್ ಮಾಡಲಿಲ್ಲ, ತಾಳಿ ಕಟ್ಟಾಯ್ತೋ ಇಲ್ಲೋ ಅಂತ ಅದು ಗೊತ್ತಾಗಲಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಬಾಗಿಲಿಗೆ ಬರ್ತಾರೆ ಗಂಡ ಹೆಂಡ್ತಿ ಇಬ್ಬರೂ, ತಾಳಿ ಕಟ್ಕೊಂಡು ಮದುವೆ ಮಾಡಿಕೊಂಡು. ಬಂದ ತಕ್ಷಣವೇ ಎಲ್ಲರಿಗೂ ಸಿಟ್ಟು, ಎಲ್ಲ ಆಚೆ ಬರ್ತಾರೆ. ಆಚೆ ಬಂದು ನೋಡ್ತಾರೆ ಸಿಚುವೇಶನ್ನು, ಮದುವೆ ಆಗೋಗಿದೆ, ತಾಳಿ ಕಟ್ಟಾಗಿದೆ, ಏನು ಮಾಡೋ ಪೊಸಿಷನಲ್ಲಿ ಇರಲ್ಲ. ಆಮೇಲೆ ಇವಳು ವಂಶಿ ಚಿಕ್ಕಮ್ಮ ಬಂದುಬಿಡ್ತಾಳೆ, ದೊಡ್ಡದಾಗಿ ಮಗನಿಗೆ 2 ಕಪಾಲಿಗೆ ಹೊಡಿತಾಳೆ. ನನಗೆ ಗೊತ್ತಿಲ್ದಂಗೆ ಮದುವೆ ಮಾಡ್ಕೊಬಂದಿದ್ದೀಯಲ್ಲೋ ಮನುಷ್ಯನೇನೋ ನೀನು, ನಾವೆಲ್ಲ ಸತ್ತೋಗಿದ್ವೇನೋ ಇರಲಿಲ್ವೇನೋ ಹಾಗೆ ಹೀಗೆ ಅಂತೇಳ್ಬಿಟ್ಟು. ಆಮೇಲೆ ಅಜ್ಜಿ ತಾತ ಎಲ್ಲ, ಏನೋ ಇದು ಈ ಥರ ಮಾಡ್ಕೊಬಂದಿಯಾ ಜಯ, ನಿಂಗೇನು ಗೊತ್ತಿರಲ್ವೇನೋ, ಅವಳ ರಾಗಿಣಿ ತರೋದು ಬೇಡ ಅಂತ ಹೇಳಿರ್ಲಿಲ್ವೇನೋ, ನಮ್ಮ ಮನೆ ಸೊಸೆ ಆಗೋದು ಬೇಡ ಅಂತೇಳಿ ಮತ್ತೆ ಮಾಡ್ಕೊಬಂದಿದೆಯಲ್ಲೋ ಅಂತೆಲ್ಲ ಜೋರು ಮಾಡ್ತಾರೆ. ಎಲ್ಲ ಜೋರು ಮಾಡಿದ್ರೂ ಅದು ಪಶುಪತಿ ಮಾವ ಹಿಂಗೆ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು, ಈ ಥರ ಮಾಡ್ಕೊಳ್ಳೇಬೇಕಾಯ್ತು, ಏನೂ ಮಾಡೋಂಗಿರಲಿಲ್ಲ ಅಂತೇಳಿ. ಆಮೇಲೆ ಅವಳು ಹೇಳ್ತಾಳೆ ರಾಗಿಣಿ,
ಅಪ್ಪ ಇಲ್ಲಿ ನಾನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆಲ್ಲ ಹಿಂಸೆ ಕೊಡೋರು, ಅದಕ್ಕೋಸ್ಕರನೇ ನಾವು ಮಾತುಕತೆಯಲ್ಲೇ ಗೊತ್ತಾಗ್ತಿತ್ತು. ಅದಕ್ಕೇ ನಾನು ಅಜಯ್ ಮದುವೆ ಮಾಡ್ಕೊಂಡ್ರೆ ಆವಾಗ ಈ ಮನೆಗೆ ಹಿಂಸೆ ಕೊಡೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು, ಸಾರಿ ಅಜ್ಜಿ, ನಮಗೂ ಯಾವ ರೂಟು ಕಾಣಲಿಲ್ಲ, ಹಂಗಾಗಿ ಮದುವೆ ಮಾಡ್ಕೊಬಿಟ್ಟು ಅಂತ ಹೇಳ್ತಾಳೆ. ಆಮೇಲೆ ಸರಿ ಎಲ್ಲರೂ ಮಾತುಕತೆ ಆಗಿ ವಂಶಿಗೆ ಸ್ವಾತಿಗೆ ಇಷ್ಟ ಆಯಿತೋ ಇಲ್ವೋ ಅಂತ, ಸ್ವಾತಿಗೆ ಇಷ್ಟ ಆಯಿತಾ ಅಂತ ಕೇಳ್ತಾರೆ. ಸ್ವಾತಿ ಇನ್ನೇನು ಮಾಡ್ತಾಳೆ, ಇವನು ಅಷ್ಟೊತ್ತಿಗೆ ವಂಶಿ ಹೇಳ್ತಾನೆ, ಈಗೇನು ಮಾಡೋಕ್ಕಾಗಲ್ಲ, ಆಗೋಗಿದೆ, ಕೈ ಮೀರೋಗಿದೆ, ಸುಮ್ಮನೆ ಹ್ಞೂ ಅಂತ ಹೇಳ್ಬಿಡು ಅಂತೇಳಿ. ಆಗ ಸ್ವಾತಿ ಹೇಳ್ತಾಳೆ, ಆಯಿತು ನನಗೂ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ವಂಶಿ ಕೇಳೋ, ವಂಶಿನೂ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ತಾತ ಅಜ್ಜಿ ಎಲ್ಲ ಒಪ್ಕೊಂಡು ಬನ್ನಿ ಒಳಗೋಗೋಣ ಅಂತಾರೆ. ಆವಾಗ ಅವರ ಚಿಕ್ಕಮ್ಮ ಹೇಳ್ತಾಳೆ, ಈಗೆಲ್ಲ ಒಪ್ಕೊಂಡು ಆಯ್ತಲ್ಲ ಅತ್ತೆ, ಇನ್ನು ಮತ್ತೆ ಆರತಿ ಮಾಡಿ ಒಳಗೆ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ ತಾತ ಹ್ಞೂ ಆಯಿತು ಹಂಗೆ ಮಾಡೋಣ ಅಂತೇಳಿ ಎಲ್ಲ ಬಾಗ್ಲ ಹತ್ರಕ್ಕೆ ಹೋಗ್ತಾರೆ. ಆಮೇಲೆ ಆರತಿ ಮಾಡು ಅಂತ ಹೇಳಿದಾಗ, ನಾನು ಹೆಂಗೆ ಮಾಡೋಕ್ಕಾಗುತ್ತೆ, ಈ ಮನೆ ಹಿರಿ ಸೊಸೆ ಇವಳಲ್ವ ಸ್ವಾತಿ, ಅವಳೇ ಮಾಡಲಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಸ್ವಾತಿ ಹೋಗು, ಆರತಿ ತೊಗೊಂಡು ಸೇರಲ್ಲಿ ಅಕ್ಕಿ ತೊಗೊಂಡು ಬರೋಗು ಅಂತ ಕಳಿಸ್ತಾಳೆ. ಆಮೇಲೆ ಅವಳು ತೊಗೊಂಡು ಬಂದಾದಮೇಲೆ ಒಳಗಡಿಕೆ ಸೇರೊದ್ದು ಆರತಿ ಮಾಡಿ ಸೇರೋದು ಒಳಗಡೆ ಬರ್ತಾಳೆ. ಆಮೇಲೆ ದೀಪ ಹಚ್ಚೋಕ್ಕೆ ಅಡುಗೆ ದೇವ್ರ ಮನೆಗೆ ಹೋದಾಗ ಬೆಂಕಿಪಟ್ಟಣ ಇಲ್ಲ ಅಂಥೇಳಿ ಸ್ವಾತಿ ಬೆಂಕಿಪಟ್ಟಣ ಕೊಡು ಅಂತ ಎಲ್ಲ ಅವಳ ಹತ್ರನೇ ತರಿಸ್ಕೊಂಡು ಮಾಡ್ತಾಯಿರ್ತಾಳೆ. ಆಮೇಲೆ ಲಾಸ್ಟಿಗೆ ಒಂದು ಆವಾಜ್ ಹಾಕ್ತಾಳೆ ಇವಳು ರಾಗಿಣಿ, ನಾನು ಈ ಮನೆ ಸೊಸೆ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹಠ ಮಾಡ್ತಿದ್ದೆ ಅಲ್ವಾ, ಹೇಗೆ ಮಾಡಿಕೊಂಡೆ ನೋಡು, ನಿನ್ನ ಆಟ ಏನೂ ನಡೆಯಲ್ಲ, ನಾಳೆಯಿಂದ ತೋರಿಸ್ತೀನಿ ನಾನು ಅಂತೇಳಿ. ಆ ಕಡೆ ಬಂದು ಸ್ವಾತಿ ಅಮ್ಮ, ತಂಗೀರು, ಭಾವ, ಅಕ್ಕ ಎಲ್ಲ ನೋಡ್ತಾ ಇರ್ತಾರೆ, ಎದುರು ಬದ್ರು ಮನೆ ನೋಡ್ತಾ ಇರ್ತಾರೆ. ಇವ್ರ ಸಿಚುವೇಶನ್ ನೋಡ್ಬಿಟ್ಟು ಆಮೇಲೆ ಅವರೂ ಅತ್ಲಾಗಿ ಸುಮ್ಮನೆ ಒಳಗಡೆ ಹೋಗ್ತಾರೆ, ನೋಡ್ಕೊಂಡು ನಗಾಡ್ಕೊಂಡು ಎಲ್ಲರೂ ಮುಖ ನೋಡ್ಕೊಂಡು ಒಳಗಡೆ ಹೋಗ್ತಾರೆ. ಆಗೋಯ್ತಲ್ಲ ಮದುವೆ ಅಂದ್ಕೊಂಡು ಸುಮ್ಮನೆ ಇನ್ನೇನು ಮಾತಾಡಿ ಪ್ರಯೋಜನ ಇಲ್ಲ ಅಂದ್ಕೊಂಡು ಹೋಗ್ತಾರೆ. ಇದರಲ್ಲಿ ತಪ್ಪಾಗಿದ್ದು ಇವ್ರುಗಳದೇ, ಸ್ವಾತಿ ಮತ್ತು ವಂಶಿದು, ಗೀತಾ ಮತ್ತು ಕುಮಾರಂದು. ಇವ್ರುಗಳು ಅಲ್ಲಿ ಊರ ಕಡೆ ಹೋಗಿಲ್ಲ ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ, ಮದುವೆನೂ ಆಗೋದು ಏನೂ ಆಗ್ತಿರ್ಲಿಲ್ಲ. ಇವರಿಬ್ಬರೂ ಜೋಡಿಯಾಗಿ ಹೋಗಿದ್ದೆ ಅಲ್ಲಿ ಮಿಸ್ಟೇಕ್ ಆಗಿದ್ದು. ಇವ್ರಿಗೆ ಈಸಿ ಆಗಿಬಿಡ್ತು, ಇವರು ಕೆಲಸ ಸಾಧನೆ ಮಾಡೋಕ್ಕೆ ಈಸಿ ಆಗಿಬಿಡ್ತು. ಅತ್ತೆ ಇನ್ನೇನತ್ತೆ ಎಲ್ಲ ಒಪ್ಕೊಂಡ್ರಲ್ಲ, ಇನ್ನು ನಾನೇನು ಒಪ್ಕೊಳ್ಳೋದು, ನೀವೆಲ್ಲ ಒಪ್ಕೊಂಡ್ಮೇಲೆ ಮುಗೀತು ಅಂತೇಳ್ಬಿಟ್ಟು ಸೊಸೆನೂ ಮಗನೂ ಏನು ಭಾಳ ಖುಷಿಯಾಗಿ ಮನೆ ತುಂಬಿಸ್ಕೊತಾಳೆ. ಏಕೆಂದರೆ ಇವಳಿಗೆ ಫಸ್ಟೇ ಎಲ್ಲ ಆಸೆ ಇತ್ತಲ್ಲ, ಎಲ್ಲ ಪ್ಲ್ಯಾನ್ ಮಾಡಿದ್ಲಲ್ಲ, ಹಾಗಾಗಿ ಇವಳಿಗೇನು ಅನ್ನಿಸ್ತಾ ಇಲ್ಲ, ತುಂಬ ಈಸಿ ಆಯಿತು, ಎಲ್ಲದೂ ಪ್ಲ್ಯಾನ್ ಪ್ರಕಾರನೇ ನಡೀತು ಎಲ್ಲದು, ಹಂಗಾಗಿ ಈಸಿ ಆಯಿತು. ಇಲ್ಲಿ ಬಕ್ರ ಆಗಿದ್ದು ವಂಶಿ ಮತ್ತು ಸ್ವಾತಿ. ಬಾಗಿಲಿಗೆ ಇಟ್ಟಾಯಿತು, ಮತ್ತು ಸೇರು ಒದ್ದು ಬಂದಿದ್ದಾಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ನಾಳೆಯಿಂದ ಸ್ವಾತಿಗೆ ನೋಡು ನಾನು ಹೆಂಗೆ ಆಟ ಆಡಿಸ್ತೀನಿ ಅಂತ ಚಾಲೆಂಜ್ ಮಾಡಿರ್ತಾಳೆ. ಆ ಚಾಲೆಂಜಲ್ಲಿ ನೋಡೋಣ ಅಂಥೇಳಿ ಸ್ವಾತಿ ಏನೂ ಮಾತಾಡಲ್ಲ, ಆದರೆ ರಾಗಿಣಿ ಮಾತ್ರ ಅಷ್ಟು ದಬ್ಬಾಳಿಕೆ ಮಾಡಿರ್ತಾಳೆ. ಅದು ನಾಳೆ ಎಲ್ಲಿವರೆಗೆ ಹೋಗುತ್ತೆ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.